Hello my dear students, welcome to the JCBM College YouTube channel. In this video lecture, I am trying to explain the global business environment. In connection with the global business environment, we are able to discuss the advantages and disadvantages of the global business environment. In the last video, I am already explained the various things in connection with the global business environment. Global business environment is nothing but what are the rules and regulations, what are the rules and regulations, what are the things are covered under the global business environment. In this video, I am trying to explain the what are the benefits, what are the advantages of the global business environment. ಆತ್ಮೀಯ ವಿದ್ಯಾರ್ಥಿಗಳೇ, JCBM ಕಾಲೇಜ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಳೆದ ಒಂದು ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ನಿಮಗೆ ಈ ಜಾಗತಿಕ ವ್ಯಾಪಾರದ ಪರಿಸರ ಅಂದರೆ ಏನು, ಅದಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ. ಇವತ್ತು ಮುಖ್ಯವಾಗಿ ನಿಮಗೆ ಈ ಒಂದು ವಿಡಿಯೋ ಲೆಕ್ಚರಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ಈ ಜಾಗತಿಕ ವ್ಯಾಪಾರದ ಪರಿಸರದ ಅದರ ಮುಖ್ಯ ಗುಣಗಳೇನು ಮತ್ತು ಅದರ ಅವಗುಣಗಳೇನು ಎನ್ನುವಂಥ ವಿಷಯದ ಬಗ್ಗೆ ನಾನು ನಿಮಗೆ ಚರ್ಚೆಯನ್ನು ಮಾಡಲಿಕ್ಕೆ ಇದ್ದೇನೆ. ಮೊದಲಿಗೆ ನಾವೀಗ ಈ ಜಾಗತಿಕ ವ್ಯಾಪಾರದ ಪರಿಸರ ಅಥವಾ ವಿಶ್ವ ವ್ಯಾಪಾರ ಪರಿಸರದ ಪ್ರಮುಖವಾದ ಗುಣಗಳು ಏನು, ವಾಟ್ ಆರ್ ದಿ ಅಡ್ವಾಂಟೇಜಸ್, ಲಾಭಗಳು ಏನು, ಅನುಕೂಲಗಳೇನು ಎನ್ನುವಂಥ ವಿಷಯದ ಬಗ್ಗೆ ನಾನು ನಿಮಗೆ ಚರ್ಚೆಯನ್ನು ಮಾಡಲಿಕ್ಕೆ ಇದ್ದೇನೆ. The first and foremost advantages of the global business environment, that is the increased revenue. The amount of revenue fetched by the government as well as the companies, that is increasing because of the global business environment. A given entrepreneur who sells the product, not only a given nation, who sells the product outside the country, who sells the product globally, because of the opportunity to sell the product in global level, the revenue fetched by the given entrepreneur or a given firm as well as government, that is increases. That is one of the important advantages of the global business environment. ಜಾಗತಿಕ ಅಥವಾ ವಿಶ್ವ ವ್ಯಾಪಾರದ ಪರಿಸರದ ಬಹಳ ಪ್ರಮುಖವಾದಂಥ ಒಂದು ಲಾಭ ಏನು ಅಂತ ಹೇಳಿದರೆ, ಆದಾಯದ ಹೆಚ್ಚಳಕ್ಕೆ ಅದು ಕಾರಣವಾಗುತ್ತೆ. ಯಾವುದೇ ಒಂದು ಉದ್ಯಮ ಅಥವಾ ಒಬ್ಬ ಉದ್ಯಮಿ ಆತ ತಾನು ಉತ್ಪಾದನೆ ಮಾಡಿದ ಸರಕನ್ನು ವಿಶ್ವ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾದಾಗ, ವಿಶ್ವ ಮಾರುಕಟ್ಟೆಯಲ್ಲಿ ತನ್ನ ಸರಕನ್ನು ಮಾರಾಟ ಮಾಡಿದಾಗ ಅದರಿಂದ ಆ ಉದ್ಯಮಕ್ಕೆ ಅಥವಾ ಉದ್ಯಮಿಗೆ ಹೆಚ್ಚಿನ ಆದಾಯವನ್ನು ಗಳಿಸಿಕೊಳ್ಳಿಕ್ಕೆ ಆತನಿಗೆ ಅವಕಾಶ ಆಗುತ್ತೆ. ಜೊತೆಯಲ್ಲಿ ಈ ಉದ್ಯಮಿಯು ಕಟ್ಟುವಂತಹ ತೆರಿಗೆ ಇದು ಸರ್ಕಾರದ ದೊಡ್ಡ ಮೂಲವಾಗಿ ಪರಿಣಮಿಸುತ್ತೆ. ಸರ್ಕಾರಕ್ಕೂ ಕೂಡ ಹೆಚ್ಚಿನ ಆದಾಯ ಬರುತ್ತೆ, ಉದ್ಯಮಿಗಳಿಗೂ ಕೂಡ ದೊಡ್ಡ ಪ್ರಮಾಣದ ಆದಾಯವನ್ನು ಗಳಿಸ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ದಿ ಗ್ಲೋಬಲ್ ಬಿಸ್ನೆಸ್ ಎನ್ವೈರನ್ಮೆಂಟ್. The second important advantages of the global business environment, that is the easier flow of the management skill or managerial skill. The second important advantages of the global business environment is the easier flow of management. In the sense, managerial skill. The success of the business, the failure and success of the business, that is mainly depends upon the managerial skill. That is mainly depends upon the managerial skill. The managerial skill, it is easily flowing from one country to another country. That is possible because of the global business environment. ವಿಶ್ವ ವ್ಯಾಪಾರ ಪರಿಸರದ ಎರಡನೇ ಪ್ರಮುಖವಾದ ಲಾಭ ಏನು ಅಂತ ಹೇಳಿದರೆ, ಇಲ್ಲಿ ಮ್ಯಾನೇಜರಿಯಲ್ ಸ್ಕಿಲ್ ಅಥವಾ ಯಾವುದೇ ಒಂದು ಉದ್ಯಮದ ಸಕ್ಸಸ್ ಅಥವಾ ಉದ್ಯಮದ ಯಶಸ್ಸು ಅಥವಾ ಅದರ ವೈಫಲ್ಯ ಮುಖ್ಯವಾಗಿ ಆ ಉದ್ಯಮವನ್ನು ನಡೆಸುವಂತಹ ಈ ಒಂದು ಸಂಘಟನೆ ಅಥವಾ ಸಂಘಟನಾತ್ಮಕ ಚತುರತೆಯ ಮೇಲೆ ನಿಂತಿರುತ್ತೆ. ಆ ಸಂಘಟನಾತ್ಮಕ ಚತುರತೆಯ ಪ್ರಮಾಣ ಯಾವುದೇ ಒಂದು ಉದ್ಯಮಕ್ಕೆ ಸೀಮಿತವಾಗದೆ, ಆ ಉದ್ಯಮವು ತನ್ನ ಸರಕನ್ನು ಎಲ್ಲೆಲ್ಲಿ ಮಾರಾಟ ಮಾಡುತ್ತೆ, ಪ್ರಪಂಚದ ಯಾವ್ಯಾವ ಭಾಗದಲ್ಲಿ ಮಾರಾಟ ಮಾಡುತ್ತೆ, ಆ ದೇಶಗಳಿಗೂ ಕೂಡ ಅದರ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಭಾರತದ ಯಾವುದೇ ಒಂದು ಕಂಪನಿ, ಈಗ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್, ಈ ಕಂಪನಿ ತಾನು ಉತ್ಪಾದನೆ ಮಾಡುವಂತಹ ತಾನು ಪ್ರೊಡ್ಯೂಸ್ ಮಾಡುವಂಥ ಸಾಫ್ಟ್ವೇರ್ಗಳನ್ನು ಪ್ರಪಂಚಾದ್ಯಂತ ಅದು ಮಾರಾಟ ಮಾಡೋದ್ರಿಂದಾಗಿ, ಪ್ರಪಂಚಾದ್ಯಂತ ಅದು ಮಾರಾಟ ಮಾಡುವ ಅವಕಾಶ ಸಿಕ್ಕ ಕಾರಣಕ್ಕೋಸ್ಕರವಾಗಿ ಈ ಒಂದು ಇನ್ಫೋಸಿಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಈ ಮ್ಯಾನೇಜರ್ ಸ್ಕಿಲ್ ಇದೆಯಲ್ಲ, ಆ ಇನ್ಫೋಸಿಸ್ ಕಂಪನಿಯ ಮ್ಯಾನೇಜರ್ ಸ್ಕಿಲ್ಲು
ಆ ಉತ್ಪನ್ನ ಯಾವ ದೇಶಗಳಿಗೆ ಮಾರಾಟವಾಗಲ್ಪಡುತ್ತೆ ಆ ದೇಶಗಳಿಗೂ ಕೂಡ ಅದು ಪಸರಿಸುತ್ತೆ, ಆ ದೇಶಗಳಿಗೂ ಕೂಡ ಲಾಭವನ್ನು ಅದು ತಂದು ಕೊಡುತ್ತೆ. ಹಾಗಾಗಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ the global business environment, that is the easier flow of the management in the sense the managerial skill, that is one of the important advantages. The third important advantages of the global business environment, that is the spreading the business risk. In every business, whatever the extent of business, whatever the type of business, every business have their own form of risk. Risk and uncertainty is a common feature of every business, either the large scale business or the small scale business. Risk is an integrated part of the business. The sharing the risk among the trade partners, that is possible because of the international or global business environment. We are involving in the global business, every firm or every industry. Because of the involvement of the every firm and industry in the global business activity, the sharing the business risk, it is possible. That is one of the important advantages. ಯಾವುದೇ ಒಂದು ವಿಶ್ವ ವ್ಯಾಪಾರ ಪರಿಸರದ ಬಹಳ ಪ್ರಮುಖವಾದ ಮತ್ತೊಂದು ಲಾಭ ಅಂತ ಹೇಳಿದರೆ, ಇಲ್ಲಿ ವ್ಯಾಪಾರದಲ್ಲಿ ಬರುವಂತಹ ಗಂಡಾಂತರಗಳನ್ನು ಹಂಚಿಕೊಳ್ಬೋದು. ನಿಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ವ್ಯಾಪಾರ, ಯಾವುದೇ ಒಂದು ಉದ್ಯಮ ಚಟುವಟಿಕೆ, ಅದರಲ್ಲಿ ರಿಸ್ಕ್ ಮತ್ತು ಅನ್ಸರ್ಟನಿಟಿಗಳು ಇದ್ದೇ ಇರ್ತವೆ. ಅನಿಶ್ಚಿತತೆ ಅಂತ ಹೇಳೋದು, ತೊಂದರೆಗಳು ಅಂತ ಹೇಳೋದು ಪ್ರತಿಯೊಂದು ಉದ್ಯಮದ ಅವಿಭಾಜ್ಯ ಅಂಗವಾಗಿರ್ತವೆ. ಈ ಉದ್ಯಮದ ಅವಿಭಾಜ್ಯ ಅಂಗವಾಗಿರುವಂತಹ ರಿಸ್ಕ್ ಮತ್ತು ಅನ್ಸರ್ಟನಿಟಿಗಳನ್ನು ಒಂದೇ ಉದ್ಯಮ ಅದನ್ನು ಸಂಪೂರ್ಣವಾಗಿ ಅನುಭವಿಸಿದರೆ ಆ ಉದ್ಯಮಕ್ಕೆ ನಷ್ಟ ಆಗಿಬಿಡುತ್ತೆ ಲಾಂಗ್ ಟರ್ಮಲ್ಲಿ. ಅಂತಹ ರಿಸ್ಕ್ ಮತ್ತು ಅನ್ಸರ್ಟನಿಟಿಗಳನ್ನು ಆ ಉದ್ಯಮದಲ್ಲಿ ಯಾರೆಲ್ಲ ತೊಡಗಿದ್ದಾರೆ, ಯಾವ್ಯಾವ ದೇಶಗಳಿಗೆ ಆ ಉದ್ಯಮ ಪಸರಿಸಿದೆ, ಅವರ ನಡುವೆ ಅದನ್ನು ನಾವು ಶೇರ್ ಮಾಡಿಕೊಂಡಾಗ ಆ ಉದ್ಯಮದ ರಿಸ್ಕ್ನಿಂದ ಆ ಒಂದು ಉದ್ಯಮಕ್ಕಾಗುವಂತಹ ಲಾಸ್ ಇದೆಯಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ಬರುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ದಿ ಗ್ಲೋಬಲ್ ಬಿಸ್ನೆಸ್ ಎನ್ವೈರನ್ಮೆಂಟ್. ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ that is disposal of surplus production. Disposal of surplus production, that is one of the important advantages. In the modern days, because of the large scale production, every firm, every industry, they try to produce the product in the large scale. Because of the large scale production made by the firm or industry, sometimes it leads to surplus production. Because of the surplus production, in the international level or in the national level, the product price is declining. The product price is declining. That is possible. In these circumstances, the disposable of the surplus production, that is possible because of active involvement in the global business environment. ಅಂದರೆ ವಿಶ್ವ ವ್ಯಾಪಾರ ಪರಿಸರದ ಮತ್ತೊಂದು ಪ್ರಮುಖವಾದ ಲಾಭ ಅಂತ ಹೇಳಿದರೆ, ಹೆಚ್ಚುವರಿ ಉತ್ಪನ್ನಗಳನ್ನು ನಾವೇನು ಅದನ್ನು ಡಿಸ್ಪೋಸ್ ಮಾಡ್ಬೋದು, ಅದನ್ನು ಹಂಚಿಕೊಳ್ಳಿಕ್ಕೆ ನಮಗೆ ಅವಕಾಶ ಇರುತ್ತೆ. ಹೆಚ್ಚುವರಿ ಉತ್ಪನ್ನಗಳನ್ನು ಹಂಚಿಕೊಳ್ಳಿಕ್ಕೆ, ಅದನ್ನು ನಾವು ಹಂಚಿಕೊಳ್ಳಿಕ್ಕೆ ನಮಗಿಲ್ಲಿ ಅವಕಾಶ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಭಾರತದ ಕಂಪನಿ ಯಾವುದೇ ಒಂದು ಸರಕನ್ನು ಉತ್ಪಾದನೆ ಮಾಡುತ್ತೆ. ಈಗ ಎಕ್ಸ್ ಎನ್ನುವಂಥ ಭಾರತದ ಕಂಪನಿ ಯಾವುದೇ ಒಂದು ಸರಕನ್ನು ಉತ್ಪಾದನೆ ಮಾಡುತ್ತೆ. ಅದು ಭಾರತೀಯ ಮಾರುಕಟ್ಟೆಗೆ ಮಾತ್ರ ಸೀಮಿತವಾಗಿದ್ದರೆ, ಆ ಸರಕಿನ ಒಂದು ಮಾರುಕಟ್ಟೆಯು ಭಾರತದ ಮಾರುಕಟ್ಟೆಗೆ ಮಾತ್ರ ಸೀಮಿತವಾಗಿದ್ದರೆ, ಅಧಿಕ ಉತ್ಪಾದನೆ ಮಾಡಿದಾಗ ಆ ಸರಕಿನ ಬೆಲೆಗಳು, ಉತ್ಪನ್ನ ಹೆಚ್ಚಾಗಿಬಿಟ್ಟು ಬೆಲೆಗಳು ಕಡಿಮೆ ಆಗುವಂಥ ಅಪಾಯ ಇರುತ್ತೆ. ಇಂಥ ಸಂದರ್ಭಗಳಲ್ಲಿ ಎಕ್ಸ್ ಎನ್ನುವಂಥ ಕಂಪನಿ ತಾನು ಉತ್ಪಾದನೆ ಮಾಡಿದ ಸರಕನ್ನು ವಿಶ್ವದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿಬಿಟ್ರೆ, ಆಗ ಹೆಚ್ಚುವರಿ ಉತ್ಪನ್ನವನ್ನು ಬೇರೆ ದೇಶಗಳಿಗೆ ನಾವು ಎಕ್ಸ್ಪೋರ್ಟನ್ನು ಮಾಡಲಿಕ್ಕೆ ಅವಕಾಶ ಲಭಿಸುತ್ತೆ. ಹಾಗಾಗಿ ಹೆಚ್ಚುವರಿ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ದಿ ಇಂಟರ್ನ್ಯಾಷನಲ್ ಆರ್ ಗ್ಲೋಬಲ್ ಬಿಸ್ನೆಸ್ ಎನ್ವೈರನ್ಮೆಂಟ್. The next important advantages of the global business environment, that is the consumer sovereignty. Especially in the capitalistic economy, consumer sovereignty is a common goal. One of the important features of the capitalistic economy is the consumer sovereignty. Consumer is the king. Consumer is the sovereign in case of capitalistic economy.
in a given firm or a given nation who involving in the international business environment or global business environment, the consumer sovereignty concept is easily implemented in the modern world. That is one of the important advantages. ಈ ವಿಶ್ವ ವ್ಯಾಪಾರ ಪರಿಸರದ ಮತ್ತೊಂದು ಪ್ರಮುಖವಾದ ಲಾಭ ಏನು ಅಂತ ಹೇಳಿದರೆ ಇಲ್ಲಿ ಅನುಭೋಗಿಯ ಸಾರ್ವಭೌಮತ್ವ ಎನ್ನುವಂಥ ಪರಿಕಲ್ಪನೆ ಸಾಕಾರವಾಗುತ್ತೆ. ಅನುಭೋಗಿಯ ಸಾರ್ವಭೌಮತ್ವದ ಪರಿಕಲ್ಪನೆಯು ಇಲ್ಲಿ ಸಾಕಾರವಾಗಲಿಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ಯಾವುದೇ ಒಂದು ಉದ್ಯಮ, ಯಾವುದೇ ಒಂದು ದೇಶ ವಿಶ್ವ ವ್ಯಾಪಾರದ ಪರಿಸರಕ್ಕೆ ಅಥವಾ ವಿಶ್ವ ವ್ಯಾಪಾರ ಪರಿಸರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಅದರಿಂದ ಆಗುವಂಥ ಬಹಳ ಪ್ರಮುಖವಾದ ಅನುಕೂಲ ಅಂತ ಹೇಳಿದರೆ ಅನುಭೋಗಿಗಳ ಸಾರ್ವಭೌಮತ್ವಕ್ಕೆ ಇಲ್ಲಿ ಹೆಚ್ಚು ಅವಕಾಶ ಸಿಗುತ್ತೆ. ಹಾಗಾದರೆ ಏನು ಅನುಭೋಗಿ ಸಾರ್ವಭೌಮತ್ವ ಅಂತ ಹೇಳಿದರೆ, ತಾನು ಉತ್ತಮ ಗುಣಮಟ್ಟದ ಸರಕನ್ನು ಕಡಿಮೆ ಬೆಲೆಗೆ ತನ್ನ ಇಚ್ಛೆಗನುಸಾರವಾಗಿ ಕೊಂಡುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿಬಿಟ್ರೆ ಅದನ್ನು ಅನುಭೋಗಿಯ ಸಾರ್ವಭೌಮತ್ವ ಅಂತ ಹೇಳ್ತೀವಿ. ತನಗೆ ಬೇಕಾದ ಸರಕನ್ನು ಅನುಭೋಗಿಗಳು ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗದೆ ಅದರ ಗುಣಮಟ್ಟವನ್ನು ಪರಿಶೀಲನೆ ಮಾಡಿಬಿಟ್ಟು ಅದರ ಬೆಲೆಯನ್ನು ಪರಿಶೀಲನೆ ಮಾಡಿ ಕೊಂಡುಕೊಳ್ಳುವ ಸ್ಥಿತಿ ಇದೆಯಲ್ಲ, ಅದನ್ನು ಅನುಭೋಗಿಯ ಸಾರ್ವಭೌಮತ್ವ ಅಂತ ಹೇಳ್ತೀವಿ. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಅನುಭೋಗಿಯ ಸಾರ್ವಭೌಮತ್ವಕ್ಕೆ ತುಂಬ ಅವಕಾಶ ಇದೆ. ಅಂತಹ ಒಂದು ಪರಿಕಲ್ಪನೆಯನ್ನು ಸಾಕಾರಗೊಳಿಸಲಿಕ್ಕೆ ನಮಗೆ ವಿಶ್ವ ವ್ಯಾಪಾರ ಪರಿಸರ ನಮಗೆ ಸಹಾಯಕವಾಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್. The next important advantages, that is the accessing the new talent. The accessing of the new talent is one of the important advantages of the global business environment. The searching the new talents in different part of the world, a given firm who involving in the business in different part of the world, as a result of this, new talents are searched because of the involvement in the international business environment. A given firm who involving in the international or global business environment, new talents are searched by the firm. That is possible because of the global business environment. ವಿಶ್ವ ವ್ಯಾಪಾರ ಪರಿಸರದ ಮತ್ತೊಂದು ಪ್ರಮುಖವಾದ ಲಾಭ ಏನು ಅಂತ ಹೇಳಿದರೆ, ಇಲ್ಲಿ ಹೊಸ ಪ್ರತಿಭೆಗಳ ಶೋಧ ಸಾಧ್ಯವಾಗುತ್ತೆ. ಹೊಸ ಪ್ರತಿಭೆಗಳನ್ನು ನಾವಿಲ್ಲಿ ಶೋಧಿಸಲಿಕ್ಕೆ ಅಥವಾ ಅವುಗಳನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಪ್ರತಿಭೆ ಅಂತೇಳೋದು ಈ ಪ್ರಪಂಚದ ಬೇರೆ ಭಾಗದಲ್ಲಿರುತ್ತೆ. ಆ ಪ್ರತಿಭೆಗಳನ್ನು ನಾವು ಶೋಧ ಮಾಡಲಿಕ್ಕೆ, ಅಂದರೆ ಆ ಪ್ರತಿಭೆಯನ್ನು ನಾವು ಕಂಡುಕೊಳ್ಳಲಿಕ್ಕೆ ವಿಶ್ವ ವ್ಯಾಪಾರ ಪರಿಸರ ಸಹಕಾರಿಯಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಭಾರತದ ಯಾವುದೇ ಒಂದು ಕಂಪನಿ, ಅದರ ಬ್ರಾಂಚಸ್ಗಳು ಪ್ರಪಂಚಾದ್ಯಂತ ಇದ್ದರೆ ಪ್ರಪಂಚದ ಬೇರೆ ಭಾಗದಿಂದ ಕಾರ್ಮಿಕರನ್ನು ಅಥವಾ ಬೇಕಾದಂತಹ ಟ್ಯಾಲೆಂಟ್ಗಳನ್ನು ನಾವು ಸರ್ಚ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಇನ್ಫೋಸಿಸ್ ಕಂಪನಿಯ ಒಂದು ಬ್ರಾಂಚಸ್ಸು ಪ್ರಪಂಚಾದ್ಯಂತ ಇದ್ದರೆ ಅದಕ್ಕೆ ಬೇಕಾದಂತಹ ಕಾರ್ಮಿಕರನ್ನು ಅವ್ರು ಏನು ಮಾಡ್ತಾರೆ, ಪ್ರಪಂಚದ ಬೇರೆ ಭಾಗದಿಂದ ಅವರು ತಗೋತಾರೆ. ಇದರಿಂದ ಏನಾಗುತ್ತೆ, ಆ ಪ್ರಪಂಚದ ಬೇರೆ ಭಾಗದಲ್ಲಿರುವಂಥ ಪ್ರತಿಭೆಗಳು ಆ ಕಂಪನಿಯಲ್ಲಿ ಬಳಕೆಯಾಗಲ್ಪಡುತ್ತೆ. ಇದರಿಂದ ಉತ್ಪಾದಕತೆ ಅಥವಾ ಉತ್ಪಾದಕತೆ ಎಲ್ಲವೂ ಹೆಚ್ಚಾಗಲಿಕ್ಕೆ ಇದು ಕಾರಣವಾಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್. The last important advantages of the global business environment, that is it encouraging the foreign direct investment. The investment or the foreign direct investment is to be encouraged because of the global business environment. You are already aware that the capital is considered as the lifeblood of any economic activity. Any economic activities mainly depends upon the availability of the capital. In the most of the underdeveloped country, the lack of capital is a major problem. To solve the shortage of capital, foreign direct investment is a common thing in the modern days. The flowing of capital from rich country to poor country, that is a common phenomena. Because of active participation in the global business, a given firm, they obtain the capital not only within the country, outside the country is also possible. That is one of the important advantages of the global business environment. ವಿಶ್ವ ವ್ಯಾಪಾರ ಪರಿಸರದ ಮತ್ತೊಂದು ಪ್ರಮುಖವಾದ ಲಾಭ ಏನು ಅಂತ ಹೇಳಿದರೆ, ಇಲ್ಲಿ ನಾವು ವಿದೇಶಿ ಬಂಡವಾಳವನ್ನು ಆಕರ್ಷಿಸಬಹುದು. ಅದು ನಾವು ಒಂದು ವಿದೇಶಿ ಬಂಡವಾಳವನ್ನು ನಾವು ಏನು ಮಾಡ್ಬೋದು, ಪ್ರೋತ್ಸಾಹಿಸ್ಬೋದು. ಇವತ್ತು ನಿಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ಉದ್ಯಮದ ಸಕ್ಸಸ್ ಅಥವಾ ಫೇಲ್ಯೂರ್ ಅಂತೇಳೋದು ಬಂಡವಾಳದ ಲಭ್ಯತೆಯನ್ನು ಆಧರಿಸಿದೆ. ಹೆಚ್ಚಿನ ಅನಭಿವೃದ್ಧ ದೇಶಗಳಲ್ಲಿ ಬಂಡವಾಳ ಅಂತೇಳೋದು ಕೊರತೆಯಿಂದ ಕೂಡಿರುತ್ತೆ. ಇಂಥ ಸನ್ನಿವೇಶದಲ್ಲಿ ಆ ಉದ್ಯಮಕ್ಕೆ ಬೇಕಾಗಿರುವಂಥ ಬಂಡವಾಳವನ್ನು ನಾವು ಪಡ್ಕೊಳ್ಳಿಕ್ಕೆ ನಾವು ವಿದೇಶಿ ಬಂಡವಾಳ ಹೂಡಿಕೆಯ ಮೊರೆಯನ್ನು ಹೋಗಬೇಕಾಗತ್ತೆ. ಒಂದು ದೇಶ
ಅಥವಾ ಒಂದು ಕಂಪನಿ ಈ ಒಂದು ವಿಶ್ವ ವ್ಯಾಪಾರ ಪರಿಸರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ತನಗೆ ಬೇಕಾದ ಬಂಡವಾಳವನ್ನು ವಿದೇಶಗಳಿಂದಲೂ ಕೂಡ ಪಡ್ಕೊಳ್ಳುವಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ದಿ ಗ್ಲೋಬಲ್ ಬಿಸ್ನೆಸ್ ಎನ್ವೈರನ್ಮೆಂಟ್. ದೀಸ್ ಆರ್ ದಿ ವೇರಿಯಸ್ ಅಡ್ವಾಂಟೇಜಸ್ ಆಫ್ ದಿ ಗ್ಲೋಬಲ್ ಬಿಸ್ನೆಸ್ ಎನ್ವೈರನ್ಮೆಂಟ್. ನೆಕ್ಸ್ಟ್ we are trying to know something about the what are the disadvantages of the global business environment. What are the disadvantages of the global business environment? ಈಗ ನಾವು ವಿಶ್ವ ವ್ಯಾಪಾರ ಪರಿಸರದ ಅನುಕೂಲಗಳೇನು ನಾವು ತಿಳ್ಕೊಂಡ್ವಿ. ಈಗ ವಿಶ್ವ ವ್ಯಾಪಾರ ಪರಿಸರದ ಅನಾನುಕೂಲಗಳೇನು? ವಾಟ್ ಆರ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಗ್ಲೋಬಲ್ ಬಿಸ್ನೆಸ್ ಎನ್ವೈರನ್ಮೆಂಟ್? ದ ಫಸ್ಟ್ ಆ್ಯಂಡ್ foremost disadvantages, barriers, that is the language barriers. In the different part of the world, we have seen the different types of languages. The communication among the people, it is not so easy in case of global business environment. In the different part of the world, we have the different languages. The communication among the traders or among the trade partners, it is not so easy under the global business environment. That is one of the important disadvantages. ಅಂದರೆ ವಿಶ್ವ ವ್ಯಾಪಾರ ಅಥವಾ ವ್ಯವಹಾರದ ಪರಿಸರದ ಬಹಳ ಪ್ರಮುಖವಾಗಿರುವಂಥ ಒಂದು ಅನಾನುಕೂಲ ಅಂತ ಹೇಳಿದರೆ ಇಲ್ಲಿ ಭಾಷೆಯ ಸಮಸ್ಯೆ ಉದ್ಭವಿಸುತ್ತೆ. ನಿಮಗೆಲ್ಲ ಗೊತ್ತಿದೆ, ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಭಾಷೆಗಳಿವೆ. ಯುರೋಪ್ನಲ್ಲಿ ಒಂದು ಭಾಷೆ ಇದೆ, ಏಷ್ಯಾ ಖಂಡದಲ್ಲಿ ಒಂದು ಭಾಷೆ ಇದೆ, ಅಥವಾ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಅಥವಾ ಬೇರೆ ಬೇರೆ ಖಂಡಗಳಲ್ಲಿ ದೇಶಗಳಲ್ಲಿ ಬೇರೆ ಬೇರೆ ಭಾಷೆಗಳಿವೆ. ಬೇರೆ ಬೇರೆ ಭಾಷೆಯನ್ನು ಮಾತನಾಡುವಂಥ ಜನ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿದಾಗ ಅದರಿಂದ ವ್ಯಾಪಾರವನ್ನು ನಾವು ವೃದ್ಧಿಸ್ಕೊಳ್ಳಿಕ್ಕೆ ಒಂದು ಸಾಮಾನ್ಯವಾದಂತಹ ಒಂದು ಅವಕಾಶ ನಮಗೆ ಸಿಗೋದೇ ಇಲ್ಲ. ಅಂದರೆ ಯಾರು ವ್ಯಾಪಾರದಲ್ಲಿ ತೊಡಗಿರ್ತಾರೆ ಅವರಿಗೆ ಭಾಷೆಯ ಸಮಸ್ಯೆ ಒಂದು ಪ್ರಮುಖ ಸಮಸ್ಯೆ ಆಗುತ್ತೆ. ಇದು ಪ್ರಮುಖವಾಗಿರುವಂಥ ಒಂದು ದೋಷ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. The second important barriers or disadvantages of the global business environment, that is the cultural differences. In the different part of the world, we have different type of culture. The cultural barriers problem is also arising. It affects on the international business also. The cultural barriers is also affects on the international business also. That is one of the important disadvantages. ಅಂದರೆ ಎರಡನೇ ಪ್ರಮುಖವಾದಂತಹ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದರೆ ಸಾಂಸ್ಕೃತಿಕವಾದಂಥ ವ್ಯತ್ಯಾಸಗಳು ಇರ್ತವೆ. ನಿಮಗೆಲ್ಲ ಗೊತ್ತಿದೆ, ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸಂಸ್ಕೃತಿ ಇದೆ. ಯುರೋಪ್ ದೇಶ ಸಂಸ್ಕೃತಿಯೇ ಬೇರೆ, ಅಮೆರಿಕದ ಸಂಸ್ಕೃತಿಯೇ ಬೇರೆ, ಆಸ್ಟ್ರೇಲಿಯಾ ಸಂಸ್ಕೃತಿಯೇ ಬೇರೆ, ಏಷ್ಯಾದ ಸಂಸ್ಕೃತಿಯೇ ಬೇರೆ, ಭಾರತದ ಸಂಸ್ಕೃತಿಯೇ ಬೇರೆ, ಚೈನಾದ ಸಂಸ್ಕೃತಿಯೇ ಬೇರೆ, ಜಪಾನಿನ ಸಂಸ್ಕೃತಿಯೇ ಬೇರೆ ಆಗಿರುತ್ತೆ. ಅಂದರೆ ಸಾಂಸ್ಕೃತಿಕ ವಿಭಿನ್ನತೆ ಇದು ಸರ್ವೇ ಸಾಮಾನ್ಯ. ಆ ಸಾಂಸ್ಕೃತಿಕ ವಿಭಿನ್ನತೆ ಯಾವಾಗಿರುತ್ತೆ ಅದು ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಉಂಟು ಮಾಡುತ್ತೆ. ಸಾಂಸ್ಕೃತಿಕ ಭಿನ್ನತೆಯ ಕಾರಣದಿಂದಾಗಿಯೇ ರಾಷ್ಟ್ರಗಳ ನಡುವೆ ಕೆಲವು ವೇಳೆ ನಮಗೆ ವ್ಯಾಪಾರ ವಾಣಿಜ್ಯಗಳು ನಡೆಯೋದೇ ಇಲ್ಲ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಲಿಮಿಟೇಷನ್ ಆರ್ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಗ್ಲೋಬಲ್ ಬಿಸ್ನೆಸ್ ಎನ್ವೈರನ್ಮೆಂಟ್. The next important disadvantages, that is the foreign rules and regulations. At the time of involvement in the international business, every country, they must be followed the foreign rules and regulations. The foreign rules and regulations must be followed by each and every country who involving in the global business environment. As a result of this, underdeveloped economies are suffering a lot of, because of the imposition of the foreign rules and regulation by the rich country. Underdeveloped countries are suffering a lot of. ಈ ಒಂದು ವಿಶ್ವ ವ್ಯಾಪಾರ ಪರಿಸರದ ಮತ್ತೊಂದು ಪ್ರಮುಖವಾದಂತಹ ಅನಾನುಕೂಲ ಯಾವುದು ಅಂತ ಹೇಳಿದರೆ ಇಲ್ಲಿ ವಿದೇಶಿ ನೀತಿ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಅಥವಾ ವಿದೇಶಿ ಕಾನೂನುಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಯಾವುದೇ ಒಂದು ದೇಶ ವಿಶ್ವ ವ್ಯಾಪಾರದ ಪರಿಸರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಈ ವಿದೇಶಗಳಲ್ಲಿ ಇರುವಂಥ ಕೆಲವು ನೀತಿಗಳನ್ನು, ನಿಯಮಗಳನ್ನು ಅಥವಾ ಪದ್ಧತಿಗಳನ್ನು ತನಗೆ ಇಚ್ಛೆ ಇರಲಿ ಅಥವಾ ಇಲ್ಲದೇ ಇರಲಿ ಅದನ್ನು ಅನುಸರಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದರಿಂದ ಹೆಚ್ಚಿನ ಅನಭಿವೃದ್ಧ ದೇಶಗಳಿಗೆ ಸಾಕಷ್ಟು ನಷ್ಟವಾಗುವಂಥ ಪರಿಸ್ಥಿತಿ ಇರುತ್ತೆ. ಶ್ರೀಮಂತ ದೇಶಗಳು ತಮ್ಮ ಒಂದು ನೀತಿ ನಿಯಮ ಕಾನೂನುಗಳನ್ನು ಅನಭಿವೃದ್ಧ ದೇಶಗಳ ಮೇಲೆ ಹೇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡಿಸ್ಅಡ್ವಾಂಟೇಜಸ್. The next important disadvantages, that is the mitigating the credit risk. In the modern days, for the sake of obtaining the capital, every businessman, every firm, they obtain the credit either internally or externally. The credit risk is a common thing.
At the time of obtaining the credit, he already ready to face the credit risk. It is a common thing. The mitigating the credit risk means the credit risk is increasing day by day because of active involvement in the international business. ಅಂತಾರಾಷ್ಟ್ರೀಯ ವ್ಯಾಪಾರ ಪರಿಸರದ ಅಥವಾ ವಿಶ್ವ ವ್ಯಾಪಾರದ ಪರಿಸರದ ಮತ್ತೊಂದು ಪ್ರಮುಖವಾದ ಅವಗುಣಗಳು ಅಥವಾ ದೋಷ ಏನು ಅಂತ ಹೇಳಿದರೆ ಈ ಒಂದು ಸಾಲದ ಒಂದು ತೊಂದರೆ ಹೆಚ್ಚಾಗ್ತಾ ಹೋಗುತ್ತೆ. ಈಗ ನಿಮಗೆಲ್ಲ ಗೊತ್ತಿದೆ, ಯಾವುದೇ ಒಂದು ಉದ್ಯಮ ತನಗೆ ಬೇಕಾಗಿರುವಂಥ ಬಂಡವಾಳವನ್ನು ಕ್ರೋಢೀಕರಣ ಮಾಡಲಿಕ್ಕೆ ಸಾಲದ ಮೊರೆಯನ್ನು ಹೋಗಬೇಕಾಗತ್ತೆ. ಸಾಲವನ್ನು ಕೆಲವು ವೇಳೆ ದೇಶದ ಒಳಗೆ ಪಡ್ಕೋಬೋದು, ದೇಶದ ಹೊರಗೂ ಕೂಡ ಪಡ್ಕೋಬೋದು. ಯಾವಾಗ ನಾವು ತಾವು ಉದ್ಯಮದಕ್ಕೆ ಬೇಕಾದ ಸಾಲವನ್ನು ಅಂತಾರಾಷ್ಟ್ರೀಯ ಮಟ್ಟದಿಂದ ನಾವು ಪಡ್ಕೊಂಡಾಗ ಅದರಿಂದ ನಮ್ಮ ಮೇಲೆ ಒಂದು ಬಾಹ್ಯ ಒತ್ತಡಗಳು ಇದ್ದೇ ಇರ್ತವೆ. ಸಾಲವನ್ನು ಪಡೆದವರ ಮೇಲೆ ಸಾಲ ಕೊಟ್ಟಂಥ ವ್ಯಕ್ತಿಗಳು ಸಾಕಷ್ಟು ಒತ್ತಡವನ್ನು ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದರಿಂದ ಸಾಲವನ್ನು ಮಾಡಿದಂಥ ವ್ಯಕ್ತಿಯ ಸಾಲದ ಒಂದು ತೊಂದರೆಗಳು ದಿನ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತವೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡಿಸ್ಅಡ್ವಾಂಟೇಜಸ್. The next important disadvantage is the following the foreign politics. The foreign politics enter the international business. We are already know that in the international level we have different political groups. For example, a political group led by America, a political group led by China. In this way, number of political groups are forming in different part of the world. The politics is easily enter the international business environment. That is one of the important disadvantages. ವಿಶ್ವ ವ್ಯಾಪಾರ ಪರಿಸರದ ಮತ್ತೊಂದು ಪ್ರಮುಖವಾದ ಅವಗುಣ ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರಾಜಕೀಯದ ಪ್ರವೇಶವಾಗುತ್ತೆ. ಈಗ ನಿಮಗೆಲ್ಲ ಗೊತ್ತಿದೆ, ವಿಶ್ವ ಅಂತ ಹೇಳೋದು ಬೇರೆ ಬೇರೆ ಬ್ಲಾಕ್ಗಳಾಗಿ ಅಥವಾ ಪಂಗಡಗಳಾಗಿ ಇವತ್ತು ವರ್ಗವಾಗಿದೆ. ಈಗ ನಮ್ಮ ಶೀತಲ ಸಮರಗಳು ಮುಗಿದು ಹೋಗಿದೆ. ಆದರೂ ಕೂಡ ಪ್ರಪಂಚದ ಕೆಲವಷ್ಟು ರಾಷ್ಟ್ರಗಳು ತಮ್ಮದೇ ಆದ ಒಂದು ಗುಂಪನ್ನು ಕಟ್ಕೊಂಡಿವೆ. ಫಾರ್ ಎಕ್ಸಾಂಪಲ್, ಈಗ ಚೈನಾ ಒಂದಿಷ್ಟು ರಾಷ್ಟ್ರಗಳ ನಾಯಕತ್ವವನ್ನು ವಹಿಸಿದೆ. ಅಮೆರಿಕ ಒಂದಿಷ್ಟು ದೇಶ ನಾಯಕತ್ವವನ್ನು ವಹಿಸಿದೆ. ಇಂತಹ ಈ ರೀತಿಯ ರಾಜಕೀಯ ಗುಂಪುಗಾರಿಕೆಗೆ ಇದು ಕಾರಣವಾಗಿಬಿಟ್ಟು ಇದು ವ್ಯಾಪಾರದ ಮೇಲೆ ಪರಿಣಾಮವನ್ನು ಕೂಡ ಬೀರುತ್ತೆ. ಇದು ಪ್ರಮುಖವಾದಂಥ ಒಂದು ಡಿಸ್ಅಡ್ವಾಂಟೇಜಸ್ ಅನ್ನು ನಾವು ಹೇಳಲಿಕ್ಕೆ ಬರುತ್ತೆ. ದೀಸ್ ಆರ್ ದಿ ವೇರಿಯಸ್ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎನ್ವೈರನ್ಮೆಂಟ್. ದೀಸ್ ಆರ್ ದಿ ವೇರಿಯಸ್ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎನ್ವೈರನ್ಮೆಂಟ್. The rest of the things are discussed in the next video. Thank you.